ಇನ್ನು ಅಮೆರಿಕ ನೇತೃತ್ವದ ಜಾಗತಿಕ ಮೈತ್ರಿಕೂಟವಾದ ಫ್ಯಾಕ್ಸ್ ಸಿಲಿಕಾಗೆ ಭಾರತ ಸೇರ್ಪಡೆಯಾಗಿದೆ. ಒಕ್ಕೂಟದ 11ನೇ ರಾಷ್ಟ್ರವಾಗಿ ಸಹಿಯನ್ನ ಹಾಕಿದೆ. ಫ್ಯಾಕ್ಸ್ ಸಿಲಿಕಾ ಎಂಬುದು 2025 ಡಿಸೆಂಬರ್ನಲ್ಲಿ ಅಮೆರಿಕ ಪ್ರಾರಂಭಿಸಲಾದಂತಹ ಒಂದು ಕಾರ್ಯತಂತ್ರದ ಮೈತ್ರಿಕೂಟ. ಎಐ ಮತ್ತು ಸೆಮಿಕಂಡಕ್ಟರ್ಗಳ ಸರಬರಾಜು ಸರಪಳಿಯನ್ನು ಸುರಕ್ಷಿತವಾಗಿ ನಂಬಿಕಾರ್ಹ ರಾಷ್ಟ್ರಗಳ ನಡುವೆ ರಕ್ಷಿಸುವುದು ಮತ್ತು ಚೀನಾ ಸೇರಿದಂತೆ ಅನ್ಯ ರಾಷ್ಟ್ರಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು ಇದರ ಮೂಲ ಉದ್ದೇಶ. ಇದು ರೇರ್ ಅರ್ತ್ ಮೆಟೀರಿಯಲ್ಸ್ ಏನಿದೆ ಅವುಗಳನ್ನು ಎಲ್ಲೆಲ್ಲೇ ಸಿಕ್ಕತ್ತೆ ಅದನ್ನು ತೊಗೊಂಡು ಸಂಸ್ಕರಿಸೋದು. ಭಾಳ ಜನ ಮಾತಾಡ್ತಿರೋವಾಗ ರೇರ್ ಅರ್ತ್ ಭಾಳ ಇದೆಯಂತೆ ಅವ್ರ ಹತ್ರ ಇದು ನಿಕ್ಷೇಪ ಅದರದ್ದು, ಅವ್ನಿಗೆ ಅಷ್ಟಿದೆಯಂತೆ, ಅವ್ನಿಗೆ ಇಷ್ಟಿದೆಯಂತೆ. ಉಪ್ಪಿನಕಾಯಿ ಹಾಕಿ ನೆಕ್ಕಳಿ ಎಲ್ಲರೂ ಅದನ್ನು. ನಿಮ್ಮ ಹತ್ರ ಎಷ್ಟು ನಿಕ್ಷೇಪ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ದೇಶಕ್ಕೆ ಆ ರೇರ್ ಅರ್ಥಗಳನ್ನು ಎಷ್ಟು ಸಂಸ್ಕರಿಸುವ ತಾಕತ್ತಿದೆ ಅನ್ನೋದು ಇಂಪಾರ್ಟೆಂಟು. ನಿಕ್ಷೇಪ ಇದ್ಬಿಟ್ರೆ ಉಪ್ಪಿನಕಾಯಿ ಹಾಕೊಂಡು ನೆಕ್ಕಬೇಕಷ್ಟೇ, ಅದ್ರ ಸಂಸ್ಕರಿಸೋದಕ್ಕೆ ಇರೋದು ಸಮಸ್ಯೆ. ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಚೀನಾ 90% ಕಂಟ್ರೋಲ್ ಮಾಡ್ತಾ ಇದೆ ಈ ಮಾರ್ಕೆಟನ್ನು. ಅದನ್ನು ಸರಿ ಮಾಡೋಕ್ಕೆ ಪ್ಲಸ್ ಅದರ ಮೇಲಿನ ಅವಲಂಬನೆಯನ್ನು ತಪ್ಪಿಸ್ಲಿಕ್ಕೆ ಅದು ಬ್ಲ್ಯಾಕ್ ಮೇಲ್ ಮಾಡ್ದಂಗೆ ನೋಡ್ಕೊಳಕ್ಕೆ ಮಾಡಿದ್ದಾರೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಕಲಬುರಗಿ ಹೋಮಿಯೋಪತಿ ಕಾಲೇಜ್ ಒಂದರಲ್ಲಿ ಅವನ ಪರೀಕ್ಷೆನಲ್ಲಿ ನಕಲು ಮಾಡ್ತಿದ್ದಂತೆ. ಅವನು ಯಾಕೋ ಮಾಡ್ತಿದ್ದೀಯಾ ಅಂತ ಮೊಬೈಲ್ ಇಟ್ಕೊಂಡು ಅದಕ್ಕೆ ಅವನು ಆ ಶಿಕ್ಷಕರ ಮೇಲೆ ಹೊಡೆದಿದ್ದಾನೆ. ಶಹಬಾಜ್ ಅಂತೆ ಅವನ ಹೆಸರು. ಓಹೋ, ಸರಿ ಹೋಯ್ತಲ್ಲ. ಅವನು ಶಿವರಾಜ್ ಕುಮಾರ್ ಅನ್ನೋರ ಮೇಲೆ ಹಲ್ಲೆ ಮಾಡಿದ್ದಾನೆ. ಆಮೇಲೆ ಅವನನ್ನು ಆಚೆ ಕಳಿಸಿದ್ದಾರೆ ರೂಮಿಂದ, ಅದೆಲ್ಲ ಬೇರೆ ವಿಚಾರ. ಈಗ ಅವನು ಮುಂದಿನ ಪರೀಕ್ಷೆಗೆ ಬಿಡಲ್ಲ ಅಂತ ಆಡಳಿತ ಮಂಡಳಿ ತೀರ್ಮಾನ ಮಾಡಿದೆಯಂತೆ. ಸದ್ಯ ಕೇಸ್ ಆಗಿರುತ್ತೆ. ಕೇಸ್ ಆಗಿಲ್ಲ ಅನ್ನೋಕ್ಕಾಗಲ್ಲ, ಕೇಸ್ ಮಾಡಬೇಕು. ಅದನ್ನು ಮಾಡಿ ಅರೆಸ್ಟ್ ಮಾಡಿ ಒಳಗಾಕ್ಬೇಕು ಅವನನ್ನು. ಆ ಎಕ್ಸ್ಕ್ಯೂಸ್ ಕೊಡಬಾರ್ದು ಅವನಿಗೆ ಕೊಬ್ಬು ಎಷ್ಟಿದೆ ಅಂತ ಅರ್ಥ ಆಯ್ತು. ಅದು ಅಷ್ಟೇ, ತಪ್ಪಿನ ಮೇಲೆ ತಪ್ಪು. ಬೇಕಾದ್ರೆ ನೆಕ್ಸ್ಟ್ ಬರ್ತಾ ಚಾಕು ಗೀಕು ಹಿಡ್ಕೊಂಬಂದ್ರು ನಮಗೆ ಆಶ್ಚರ್ಯ ಇಲ್ಲ ಆಮೇಲೆ. ಹಾಗಾಗಿ ಫಸ್ಟ್ ಅವನ ಮೇಲೆ ದೂರು ಕೊಟ್ಬಿಟ್ಟು ಒಳಗಾಕ್ಬೇಕು. ಆ್ಯಂಡ್ ದಟ್ ಈಸ್ ದ ಲಾ. ನಕಲು ಮಾಡಿದ್ರೆ ಕಾಪಿ ಮಾಡ್ತಾಯಿದ್ರೆ ಅರೆಸ್ಟ್ ಆಗಬೇಕು ಅವನು. ಬಿಟ್ಟು ಕಳ್ಸೋಕ್ಕೆ, ಅದು ಮುದ್ಗರಿಯೋಕ್ಕೆ ಅದೇನು ಇದಲ್ಲ. ಅದು ಪ್ಯಾಪು ಅಂತ ಬೆರಳು ಚೀಪಕ್ಕಲ್ಲ. ಕಾಪಿ ಮಾಡೋಕ್ಕೆ ಗೊತ್ತಿತ್ತು, ಹೊಡೆಯೋಕ್ಕೆ ಗೊತ್ತಿದೆ, ಸುಮ್ಮನೆ ಬಿಡ್ತಾರೆ ಯಾವನಾರು ಅವನನ್ನು. ಎಸ್, ದೇವಸ್ಥಾನಗಳಲ್ಲಿ ರೀಲ್ಸ್ ಶೂಟಿಂಗ್ ಮಾಡೋರ ಹಾವಳಿ ತಪ್ಪಿಸೋ ಸಲುವಾಗಿ ಮುಜರಾಯಿ ಇಲಾಖೆ ಹೊಸ ಕ್ರಮಕ್ಕೆ ಮುಂದಾಗಿದೆ. ಚಿತ್ರೀಕರಣಕ್ಕೆ ಶುಲ್ಕ ಕಡ್ಡಾಯ ಮತ್ತು ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಇದು ಹಳೆ ನಿಯಮನೇ, ಆದರೆ ಈಗ ಇನ್ನೊಂದು ಸ್ವಲ್ಪ ಕಟ್ಟುನಿಟ್ಟಾಗಿ ಮಾಡ್ಲಿಕ್ಕೆ ಮುಂದಾಗಿದೆ. ಅಲ್ಲಿ ಒಂದು ತೋಟ ಇತ್ತು, ತೋಟದಲ್ಲಿ ಮಾವಿನಕಾಯಿ ಕದೀತಿದ್ದಾರೆ ಆಗಾಗ್ಗೆ ಬಂದು ಅಂದುಬಿಟ್ಟು ಇಷ್ಟು ಫೀಸ್ಗೆ ಮಾವಿನಕಾಯಿ ಅಂತ ಫಿಕ್ಸ್ ಮಾಡ್ದಂಗೆ ಈಗ ಕದ್ಕೊಂಡು ಹೋಗ್ಬಿಡಿ ಅಂತ. ಫಸ್ಟ್ ಆಫ್ ಆಲ್ ದೇವಸ್ಥಾನಗಳಲ್ಲಿ ರೀಲ್ಸು ಶೂಟಿಂಗು ಇದಕ್ಕೆಲ್ಲ ಕೊಡಲೇಬಿಡಿ ಪರ್ಮಿಷನು, ಕಿತ್ತಾಕಿ. ಈಗ ಮಸೀದಿ ಮತ್ತು ಚರ್ಚಲ್ಲಿ ಕೊಡ್ತೀರಾ ಸರ್ಕಾರದವ್ರು? ನಿಮ್ಗೇನು ಅಧಿಕಾರ ಇದೆ? ಆ ಮುಜರಾಯಿ ಇಲಾಖೆನ ಕಿತ್ತು ಬಿಸಾಕೋದು ಬಿಟ್ಬಿಟ್ಟು ಯಾಕೆ ಇಟ್ಕೊಂಡಿದ್ದೀರಿ ಇನ್ನೂ ಆ ಇಲಾಖೆನ? ಆ ಬಸವರಾಜ ಬೊಮ್ಮಾಯಿ ಇದ್ದಾಗ ಬಡ್ಕಂಡ್ವಿ ಕಿತ್ತಾಕಪ್ಪ ಅಂತ. ಹಂಗೇ ಹೋಗ್ಬಿಟ್ರು ಪಾರ್ಟಿ ಮನೆಗೆ. ಏನಕ್ಕೆ? ವೈ ಇಸ್ ದ ಸ್ಟೇಟ್ ಶುಡ್ ಕಂಟ್ರೋಲ್ ಓನ್ಲಿ ಟೆಂಪಲ್ಸ್ನ? ವೈ ನಾಟ್ ದ ಮಸ್ಜಿದ್ಸ್ ಅಂಡ್ ಇದಕ್ಕೆ ಉತ್ತರ ಕೊಡಲ್ಲ ಯಾರೂ. ಜೊತೆಗೆ ಇದು ಫೀಸ್ ಬೇರೆ ಕಟ್ಟಿಸ್ತೀರಂತೆ. ಬರ್ರಿ, ಒಂದು ನಾಳೆ ಗರ್ಭಗುಡಿ ಒಳಗೆ ಹೋಗ್ತಾನೆ ಅವನು. ಇನ್ನೊಂದು ಪೂಜೆ ಮಾಡ್ತಾರೆ, ನಾನೇ ಪೂಜೆ ಮಾಡ್ತೀನಿ ಅಂತ ಅಲ್ಲೇ ಹಿಂಗೆ ಪೂಜೆ ಮಾಡ್ಕೊಂಡು ತಬ್ಬಿಡ್ಕೊಂಡು ವಿಗ್ರಹ ಬೇಕಾದ್ರೆ ಒಂದು ರೀಲ್ ಮಾಡ್ತಾರೆ. ಫೀಸ್ ಕಟ್ಟಿದ್ದೀವಿ ರೇ ಅಂತಾರೆ. ಮತ್ತು ಯಾರಿಗೆ ಪರ್ಮಿಷನ್ ಕೊಡ್ತೀರಿ? ಯಾರು ಫೀಸ್ ಕಟ್ಟಿದ್ರು ಕೊಡ್ತೀರಾ? ಅನ್ಯ ಧರ್ಮೀಯರಿಗಾಗತ್ತಾ? ನಾಳೆ ಅದೊಂದು ಗಲಾಟೆ ಸ್ಟಾರ್ಟ್ ಮಾಡಿಸ್ತೀರಾ? ನನ್ನ ಪ್ರಕಾರ ಕೊಡಲೇಬಾರ್ದು. ಇದನ್ನು ಅಪೋಸ್ ಮಾಡಬೇಕು ಆಯಾ ದೇವಸ್ಥಾನದ ಭಕ್ತ ಮಂಡಳಿಗಳು. ಯಾವನಾರು ಬಂದ್ಗಿಂದ್ರೆ ಕಲ್ಲು ಹೊಡೆದ್ಬಿಟ್ಟು ಹಂಗೆ ಬುರ್ಡ ಕೆತ್ಬಿಡ್ತೀವಿ ಅಂತ. ಎಸ್, ಯಡಿಯೂರಪ್ಪನವ್ರದ್ದು ಹುತ್ತದ ಹಬ್ಬ ಅಂತೆ. ಅದಕ್ಕೆ ಎಲ್ಲರೂ ಸೇರಿಕೊಂಡು ಒಂದು 50 ವರ್ಷದ ಸಂಭ್ರಮವನ್ನು ಮಾಡೋಕ್ಕೆ ರಾಜಕೀಯಕ್ಕೆ ಬಂದು ಚಿತ್ರದುರ್ಗದಲ್ಲೋ ಬಾಗಲಕೋಟೆಲ್ಲ ಎಲ್ಲ ಒಂದು ಕಡೆ ಒಂದು ದೊಡ್ಡ ಸಮಾವೇಶ ಮಾಡ್ತಾರಂತೆ. ದೊಡ್ಡದು ಮಾಡಲಿ, ಒಳ್ಳೇದು ಮಾಡಲಿ. 50 ವರ್ಷ ಸಿದ್ದರಾಮಯ್ಯ ನನಗೆ 75 ವರ್ಷ ಆಯಿತು ಅಂತ ಮಾಡ್ಕೋಬೋದು ಅನ್ನೋದಿದ್ರೆ ಯಡಿಯೂರಪ್ಪ ಯಾಕೆ ಮಾಡ್ಕೋಬಾರ್ದು? ಮಾಡ್ಕೊಳ್ಳಿಲ್ವಾ ಸಿದ್ದರಾಮಯ್ಯನವರು? ಯಡಿಯೂರಪ್ಪನವರು ಮಾಡ್ಕೋತಾರೆ. ಏನು ತಪ್ಪದರಲ್ಲಿ? ಅಮೆರಿಕ ಇರಾನ್ ನಡುವೆ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಂಡಿದೆ. ಅಮೆರಿಕ ತೀವ್ರ ಒತ್ತಡದ ನಡುವೆಯೂ ಕೂಡ ಇರಾನ್ ತನ್ನ ಪರಮಾಣು ಯೋಜನೆಗಳನ್ನು ಮುಂದುವರೆಸಿದ್ದು, ಇದರಿಂದ ಅಮೆರಿಕದ ಅಧ್ಯಕ್ಷ ಟ್ರಂಪ್ ರೊಚ್ಚಿಗೆದ್ದಿದ್ದಾರೆ. ಒಪ್ಪಂದ ಮಾಡಿಕೊಳ್ಳದಿದ್ರೆ ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ವಾರ್ನ್ ಮಾಡಿದ್ದಾರೆ. ಈ ವಾರ್ನ್ಗೆಲ್ಲ ಇರಾನ್ ಡೋಂಟ್ ಕೇರ್ ಅಂದಿದ್ದು ಒಮನ್ ಸಮುದ್ರದಲ್ಲಿ ರಷ್ಯಾ ಜೊತೆ ಹೊಸ ಜಂಟಿ ನೌಕಾ ಕವಾಯತುಗಳನ್ನು ಆರಂಭ ಮಾಡಿದೆ. ಇತ್ತ ಆಪರೇಷನ್ ಸಿಂಧೂರ ಕದನ ವಿರಾಮದ ಬಗ್ಗೆ ಮತ್ತೆ ಟ್ರಂಪ್ ಬುರುಡೆ ಬಿಡುವಂತಹ ಕೆಲಸವನ್ನು ಮುಂದುವರೆಸಿದ್ದಾರೆ. 7-8 ಫೈಟರ್ ಜೆಟ್ಗಳು ಪತನವಾಗಿತ್ತು ಅಂತ ಹೇಳ್ತಿದ್ದಂತಹ ಟ್ರಂಪ್ ವರಸೆ ಬದಲಾಗಿದೆ. 11 ವಿಮಾನಗಳಿಗೆ
ಸ್ಥಳಗಳಿಗೆ ಗುಂಡಿಟ್ಟು ಕೆಡವಲಾಗಿದೆ. ಸಂಘರ್ಷ ನಿಲ್ಲಿಸಲು 2 ಅಣ್ವಸ್ತ್ರ ರಾಷ್ಟ್ರಗಳ ಜೊತೆಗೆ 200% ಸುಂಕ ವಿಧಿಸುವುದಾಗಿ ಬೆದರಿಕೆ ಹಾಕಿದ್ದೆ. ಈ ಮೂಲಕ ಭಾರತ ಪಾಕ್ ಸಂಘರ್ಷ ಅಂತ್ಯಗೊಳ್ತು ಅಂತ ಜಂಬ ಕೊಚ್ಚಿಕೊಂಡಿದ್ದಾರೆ. ಈ ಟ್ರಂಪ್ಗೆ ವಯಸ್ಸಾಗಿರೋದ್ರಿಂದ ಒಂದ್ಸರಿ ಟೆಸ್ಟ್ ಮಾಡಿಸೋದು ಒಳ್ಳೆಯದು. ಆ ಪಾರ್ಟಿ ಒಂದೊಂದು ಸರಿ ಒಂದೊಂದು ಹೇಳ್ಬಿಡ್ತಾರೆ. 5 ಹೇಳಿದ್ರು, 7 ಹೇಳಿದ್ರು, 9 ಹೇಳಿದ್ರು, ಈಗ 11ಕ್ಕೆ ಬಂದಿದ್ದಾರೆ. ನೆಕ್ಸ್ಟ್ ಎಷ್ಟಕ್ಕೆ ಹೋಗ್ತಾರೋ? ಇನ್ಕ್ರೀಸ್ ಆಗ್ತಾನೆ ಹೋಗ್ತಿದೆ. ನನ್ನನ್ನು ಕೇಳಿದ್ರೆ ಒಂದು ಟೆಸ್ಟ್ಗೆ ಹಾಕಬೇಕು, ವೆದರ್ ಇಸ್ ಮೆಮೊರೀಸ್ ಪ್ರಾಪರ್ ಅಂತ. ಹಿ ಮೇ ಬಿ ಗುಡ್ ಆರ್ ಬ್ಯಾಡ್ ಫೆಲೋ, ಅವ್ರ ದೇಶಕ್ಕೆ ಅವ್ರ ಅಧ್ಯಕ್ಷರು ನಮಗೆ ಸಂಬಂಧ ಇಲ್ಲ. ಬಾಯಿಗೆ ಬಂದಂಗೆ ಹೇಳ್ತಾರೆ ಅವರು, ಇಷ್ಟ ಬಂದಂಗೆ ಡಾಟಾ ಹೇಳ್ತಾರೆ, ಇಷ್ಟ ಬಂದಂಗೆ ಮುಂದಕ್ಕೆ ಹೋಗ್ತಾರೆ ಅವರು. ಕೇಳೋರಿಲ್ಲ ಹೇಳೋರಿಲ್ಲ ಅವರು. ಅವ್ರು ಹೇಳಿದ ನಂಬರ್ ಮೇಲೆ ಅವ್ರಿಗೆ ಕಂಟ್ರೋಲ್ ಇಲ್ಲ. ಕಾಡಾನೆಗಳ ಸೆರೆಗೆ ಬಂದಿತ್ತಂತೆ ಸಾಕಾನೆ. ಅದು ಸಾಕಾನೆ ಕಾಣೆ ಆಗಿಬಿಡ್ತಂತೆ. ಕಾಡಾನೆ ಹಿಡಿಯೋಕ್ಕೆ ಬಂದು ಚಿಕ್ಕಮಂಗ್ಳೂರಿನಲ್ಲಿ 5 ದಿನದ ಹಿಂದೆ ಯಾರೋ ಕಾರ್ಮಿಕನನ್ನು ತುಳಿದು ಕೊಂದಿತ್ತಂತೆ ಕಾಡಾನೆ. ಸೊ ಇದು ಯಾವುದೋ ಜೂನಿಯರ್ ಅರ್ಜುನ ಅಂತ ಕುಮ್ಕಿಯ 7 ಕುಮ್ಕಿಯಾನೆ ತೊಗೊಂಡು ಜೊತೆಲಿ ಇನ್ನೂ ಕರ್ಕೊಂಡು ಹೋಗಿದ್ರಂತೆ. ಅದೇನೋ ಆಗಿ ಹೆಚ್ಚು ಕಡಿಮೆ ಆಗಿ ಗಾಬರಿಯಾಗಿ ಅದೇ ಫಾರೆಸ್ಟ್ ಒಳಗೆ ಓಡೋಗ್ಬಿಟ್ಟಿತ್ತಂತೆ. ಆಮೇಲೆ ಏನೋ 1 ಗಂಟೆನೋ 2 ಗಂಟೆನೋ ಸಿಕ್ಕಲಿಲ್ವಂತೆ. ಆಮೇಲೆ ಹುಡುಕಿದ್ರಂತೆ, ಸಿಕ್ತಂತೆ, ಕರ್ಕೊಂಬಂದಿದ್ದಾರೆ ಅದನ್ನು. ಬಾಪ ಹೋಗೋಣ ಆತ ಕಡೆಗೆ ಅಂತ. ಪರಿಸ್ಥಿತಿಯಲ್ಲಿ